ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ವಚನ ಸಂಸತ್ ಭವನದ ಗೋಡೆಯ ಮೇಲೂ ರಾರಾಸುತ್ತಿರುವ ವಚನ. ಕೊಲಬೇರ ಕೊಲಬೇರ ಹುಸಿಯ ನುಡಿಯಲು ಬೇರ, ಮುನಿಯ ಬೇರ ಮುನಿಯರಿಗ ಸಹ್ಯ ಪರಬೇರ, ತನ್ನ ಬಣ್ಣಿಸಬೇರ ಇದಿರಲಿಯಲು ಬೇರ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನುಡಿಸುವ ಪರಿ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಒಬ್ರು ಸಾಧಕರ ಬಗ್ಗೆ ತಿಳ್ಕೊಳ್ಳೋಣ. ಇವರು ಎಷ್ಟು ಹ್ಯಾಂಡ್ಸಮ್ ಕಾಣಿಸ್ತಾ ಇದ್ದೀರ ಅಲ್ವಾ? ಆದರೆ ಇವ್ರಿಗೆ 2 ಹ್ಯಾಂಡ್ಸೂ ಇಲ್ಲ, ಹ್ಯಾಂಡ್ಸ್ ಎಲ್ಲ ಲೆಗ್ಸೂ ಇಲ್ಲ. ಇವ್ರ ಕತೆ ಕೇಳಿದ್ರೆ ಸತ್ಯ ಅಂತ ನಂಬೋಕೆ ಆಗಲ್ಲ. ಹೌದು, ಇವರ ಹೆಸರು ನಿಕೋಲಸ್ ಜೇಮ್ಸ್ ಉಜ್ಜಿಸಿಕ್. ಇವರು ಆಸ್ಟ್ರೇಲಿಯಾ ದೇಶದವರು. ಹುಟ್ಟುವಾಗಲೇ ಟೆಟ್ರಾ ಅಮೇಲಿಯಾ ಅನ್ನೋ ಕಾಯಿಲೆಯಿಂದ ಹುಟ್ಟಿದ್ರು. ಹುಟ್ಟಿದ ಮಗುವಿಗೆ 2 ಕೈಗಳು ಇರಲಿಲ್ಲ, 2 ಕಾಲುಗಳು ಇರಲಿಲ್ಲ. ಇವರ ಅಪ್ಪ ಅಮ್ಮ ತುಂಬ ದುಃಖ ಪಡ್ತಾರೆ. ಆ ಮಗು ಇಷ್ಟ ಆಗದೆ ಇರು ಸಾಕ್ತಾರೆ, ಪ್ರೀತಿಯಿಂದ ಬೆಳೆಸ್ತಾರೆ. ಉಜ್ಜಿಸಿಕ್ಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ನೀರಿನಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಟ್ರೈ ಮಾಡ್ತಾರೆ. ಆದರೆ ಅವರು ಸಾಯೋದಿಲ್ಲ. ಕೈಗಳಿಲ್ಲದೆ ಕಾಲುಗಳಿಲ್ಲದೆ ಎಲ್ಲನೂ ಸಾಧಿಸಿ ತೋರಿಸ್ತಾರೆ. ಅವರ ತೊಡೆಯ ಭಾಗದಲ್ಲಿ ಕಾಲು ಬೆರಳಿನ ರಚನೆ ಇದ್ದು ಅದನ್ನೇ ಬಳಸಿಕೊಂಡು ಉಜ್ಜಿಸಿಕ್ ಎಲ್ಲರೂ ಅಚ್ಚರಿ ಪಡುವಂತಹ ಸಾಧನೆ ಮಾಡಿದ್ದಾರೆ. BCom ಓದಿದ್ದಾರೆ. ಸುವಾರ್ಥ ಬೋಧಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. 1 ನಿಮಿಷಕ್ಕೆ 43 ಲೆಟರ್ಸ್ ಟೈಪ್ ಮಾಡ್ತಾರೆ. ಅದಿರಲಿ, ನೀರಲ್ಲಿರೋ ಪ್ರಾಣಿಗಳಿಗೆ ಈಜಕ್ಕೆ ರೆಕ್ಕೆಗಳಿರಬೇಕು. ಮನುಷ್ಯ ನೀರ ಈಜಕ್ಕೆ ಕೈಕಾಲುಗಳು ಬೇಕೇ ಬೇಕು. ಆದರೆ ಉಜ್ಜಿಸಿಕ್ ಅದ್ಯಾವುದೂ ಇಲ್ಲದೆ ನೀರಲ್ಲಿ ಸ್ವಿಮ್ ಮಾಡ್ತಾರೆ. ನಂಬಕ್ಕೆ ಆಗ್ತಾ ಇಲ್ಲ, ಆದರೆ ನಂಬಲೇಬೇಕು. ಉಜ್ಜಿಸಿಕ್ ಪಟ್ಟಿರೋ ಕಷ್ಟ ಸುಮ್ಮನೆ ಇಮ್ಯಾಜಿನ್ ಮಾಡಿಕೊಂಡ್ರು ಇಷ್ಟೊಂದು ಜನರ ಕಣ್ಣಲ್ಲಿ ನೀರು ಬರುತ್ತೆ. ಒಂದ್ಸಲ ಯೋಚನೆ ಮಾಡಿ. ಕೆಳಗಡೆ ಬಿದ್ದ ಉಜ್ಜಿಸಿಕ್ ಕೈ ಕಾಲುಗಳು ಇಲ್ಲದೆ ಹೇಗೆ ನಿಂತ್ಕೋಬಹುದು? ಎಲ್ಲವನ್ನು ಹೇಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತದೆ? ಅವರು ಕುಗ್ಗೋದಿಲ್ಲ. 1 ಟೈಮ್ ಅಲ್ಲ, 10 ಟೈಮ್ಸ್ ಅಲ್ಲ, 100 ಟೈಮ್ಸ್ ಟ್ರೈ ಮಾಡ್ತಾರೆ. ಎದ್ದು ನಿಲ್ತಾರೆ. ಇಂಥವ್ರ ಮುಂದೆ ಕೈಕಾಲುಗಳು ಇದ್ದು ಎಲ್ಲ ಚೆನ್ನಾಗಿದ್ದು ಸುಮ್ಮನೆ TV ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ವೇಸ್ಟ್ ಮಾತಾಡ್ಕೊಂಡು ಕಾಲ ಕಳೆಯೋ ನಾವು ವೇಸ್ಟ್ ಅಲ್ವಾ? ಕೈ ಕಾಲುಗಳು ಇಲ್ಲದೆ ಇರೋ ಉಜ್ಜಿಸಿಕ್ ಸರ್, ನಿಮ್ಮ ವಿಲ್ ಪವರ್ಗೆ ನನ್ನ ಅನಂತ ಶರಣುಗಳು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.